14 ವರ್ಷದ ದಿವ್ಯಾಂಶಿಕ ಮಗು ಸಾವನ್ನಪ್ಪಿದೆ. ನಮ್ಮ ಜೊತೆ ಅವರ ತಾತ ಇದ್ದಾರೆ. ಸರ್, ಯಾವಾಗ ಇನ್ಸಿಡೆಂಟ್ ಆಯಿತು ಸರ್? ಅದು ನನಗೆ ಗೊತ್ತಿಲ್ಲ ಸರ್. ನಾನು 4:15 ಫೋನ್ ಬಂದಿದೆ. ಬೋರಿಂಗ್ ಹಾಸ್ಪಿಟಲ್ ಇದ್ವಿ, ಅರ್ಜೆಂಟ್ ಬಾ ಅಂತೇಳಿ ಫೋನ್ ಮಾಡೋರು. ನಾನು ಅರ್ಜೆಂಟಾಗಿ ಬಂದ್ವಿ ಸರ್. ಇದು RCB ಗೆದ್ದಂತಹ ಕ್ಷಣವನ್ನ ನೋಡ್ಕೊಳ್ಳಕ್ಕೆ ಅಮ್ಮ ಮಗು ಬಂದಿದ್ರಾ ಅಂತ? ಮಗು ಜೊತೆಲೆ ಬಂದ. ಅವ್ರ ತಾಯಿ, ನಮ್ಮ ಚಿಕ್ಕ ಮಗಳು, ಆ ಹುಡುಗಿ, ಇನ್ನಿಬ್ರು ಬಂದವ್ರೆ. ಬಂದಿರೋದು ಫ್ಯಾಮಿಲಿ ಜೊತೆ, ಒಬ್ಬರೇನು ಬಂದಿಲ್ಲ. ತಂದೆ ಬಂದಿಲ್ಲ, ತಾಯಿ ಬಂದಿದ್ರು. ಅಲ್ಲ, ಹೇಗೆ ಇನ್ಸಿಡೆಂಟ್ ನಡೀತು ಅಂತ ಅಮ್ಮ ಹೇಳಿದ್ದು? ಅಲ್ಲಿ ಇನ್ನೂ ಅವ್ರು ಹೇಳಿಲ್ಲ ಸರ್. ಚಿಕ್ಕ ಮಗಳು ಫೋನ್ ಮಾಡಿ ಹೇಳೋರೆ, ಈ ಥರ ಗೇಟಲ್ಲಿ ತುಳಿದ್ಬಿಟ್ಟವ್ರೆ ಕಾಲಲ್ಲಿ, ಹಾಸ್ಪಿಟಲ್ಗೆ ಬಂದಿದ್ವಿ, ಹಾಸ್ಪಿಟ್ಲಿಗೆ ಬಂದ್ವಿ ಅಂತ ಹೇಳಿದ್ರೆ ನಾವು ಬಂದ್ವಿ. ಬಂದ ವರ್ಷ ದಾರಿಯಲ್ಲಿ ಏನಾಗಿದೆ ಗೊತ್ತಿಲ್ಲ ಸರ್. ಚಿಕ್ಕ ಮಗಳು ಮಾಡೋರೆ ಫೋನು. ಚಿಕ್ಕ ಮಗಳು ಈ ಥರ ಡಿಂಪಲ್ ಇನ್ನಿಲ್ಲ ಅಂತ ಫೋನ್ ಮಾಡಿದ್ರು. ಭೀಕರ ಕಾಲ್ ತುಳಿತಕ್ಕೆ ಏನು 14 ವರ್ಷದ ಮಗು ಸಾವನ್ನಪ್ಪಿದೆ. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವ್ರ ಪಕ್ಕದಲ್ಲಿ ಅವ್ರ ತಾಯಿ ಅಳ್ತಾ ಇದ್ದಾರೆ, ಆ ಕಡೆ ಕುಂತ ತಂದೆ ಅಳ್ತಾ ಇದ್ದಾರೆ. ಮಾತಾಡೋದಕ್ಕೂ ಅವ್ರಿಗೆ ಆಗ್ತಾ ಇಲ್ಲ. ಸನ್ನಿವೇಶ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ತಮ್ಮ ಮಗುವನ್ನ ಕಳೆದುಕೊಂಡು ಅವರು ರೋಧಿಸುತ್ತಿದ್ದಾರೆ. ಏನೋ ಒಂದು ಸಂಭ್ರಮದಲ್ಲಿ ನಾವು ಮ್ಯಾಚ್ ಅಭಿಮಾನಿಗಳನ್ನ ಏನು ಆಟಗಾರನ ನೋಡಕ್ ಬಂದ್ವಿ. ಆದ್ರೆ ಈ ಸನ್ನಿವೇಶದಲ್ಲಿ ನನ್ನ ಮಗುವನ್ನ ಕಳ್ಕೊಳ್ತೀನಿ ಅಂತ ಅವ್ರಿಗೆ ಅನಿಸಿರ್ಲಿಲ್ಲ. ಈ ಭೀಕರ ದುರಂತದಲ್ಲಿ ಅವರ 14 ವರ್ಷದ ಮಗು ದಿವ್ಯಾಂಶಿಕ ಸಾವನ್ನಪ್ಪಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.